ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ A2 ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ದರ್ಶನ್ ಹಾಕಿದಂತಹ ಅರ್ಜಿಯ ವಿಚಾರಣೆ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. 57ನೇ CCH ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಈ ವಿಚಾರಣೆಯನ್ನ ನ್ಯಾಯಾಲಯ ಕೈಗೆತ್ತಿಕೊಂಡಿತ್ತು. CV ನಾಗೇಶ್ ಅವರು ಒಂದು ಮನವಿಯನ್ನ ಮಾಡಿಕೊಳ್ತಾರೆ. ನಾಳೆ ವಾದ ಮಂಡನೆಗೆ ಸಮಯಾವಕಾಶ ಬೇಕು ಅಂತ ಹೇಳಿ. ಇದೇ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಪರ ಹಿರಿಯ ವಕೀಲ ಆಗಿರುವಂತಹ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ CV ನಾಗೇಶ್ ಒಂದು ಪ್ರಬಲ ವಾದವನ್ನ ನಿನ್ನೆ ಮಂಡಿಸಿದ್ರು. ಅದೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. 231 ಸಾಕ್ಷಿಗಳನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರೋದ್ರ ಹಿಂದೆ ತನಿಖಾಧಿಕಾರಿ ಸರಿಯಾದ ರೀತಿಯಲ್ಲೇ ತನಿಖೆಯನ್ನು ಮಾಡಿಲ್ಲ ಅನ್ನುವಂಥ ವಾದ ಮಂಡನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು CV ನಾಗೇಶ್ ಅವರು ತಮ್ಮ ವಾದವನ್ನು ಯಾವ ರೀತಿ ಮಂಡಿಸ್ತಾರೆ ಅನ್ನೋದು ಬಹಳ ಮುಖ್ಯವಾಗಿದೆ. ಹೌದು, ದರ್ಶನ್ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ಅವರು ವಾದ ಆರಂಭ ಮಾಡಿದ್ದಾರೆ. ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಪಡೆದಿದ್ದಾರೆ. ಪೊಲೀಸ್ನವರು ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ನಡೆದ ಸಂಗತಿಗಳ ಬಗ್ಗೆ ಹೇಳಿಕೆಯನ್ನ ದಾಖಲಿಸಿಲ್ಲ. ಎಲ್ಲವನ್ನ ನೋಡ್ತಾ ಇದ್ರೆ ದೊಡ್ಡ ನಾಟಕ ಅಂತ ಅನ್ನಿಸ್ತಾ ಇದೆ. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ಮಂಡಿಸ್ತಾ ಇರುವಂತಹ ವಾದ ಇದು ಬಹಳ ಆಶ್ಚರ್ಯ ಆಗುತ್ತೆ. ಕೆಲವೊಂದು ವಾದ ಪ್ರತಿವಾದಗಳನ್ನು ನೋಡಿದಾಗ ಇದುವರೆಗೂ ಕೂಡ ಈ ಪ್ರಕರಣ ಅಂದ ಸಂದರ್ಭದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್, ಅದು ಬಹುದೊಡ್ಡ ಚಾರ್ಜ್ ಶೀಟ್. ಈ ಪ್ರಕರಣದಲ್ಲಿ 17 ಆರೋಪಿಗಳಿದ್ದಾರೆ. ಅಫ್ಕೋರ್ಸ್ ಒಂದು 3 ಜನ ಜಾಮೀನು ತಗೊಂಡಿರಬಹುದು. ಆದರೆ ಕೇವಲ ಇದೊಂದು ಸಣ್ಣ ಪುಟ್ಟ ಹತ್ಯೆ ಅಲ್ಲ, ನಿರ್ದಾಕ್ಷಿಣ್ಯವಾಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿತ್ತು. ಆದರೆ ಇಲ್ಲಿ ಜಾಮೀನು ಅಂತ ಬಂದ ಸಂದರ್ಭದಲ್ಲಿ ನಾಗೇಶ್ ಅವರ ವಾದ ತನಿಖೆ ಮತ್ತು ತನಿಖಾಧಿಕಾರಿಯ ಮೇಲಿದೆ. ರೈಟ್, ಹಾಗಾದರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ದರ್ಶನ್ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ವಾದ ಮಂಡನೆಯಲ್ಲಿ ಪ್ರಮುಖ ಅಂಶಗಳನ್ನು ಏನೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರೆ? ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿರುವಂತದ್ದು. ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರು ವಾದವನ್ನ ಕೂಡ ಆರಂಭ ಮಾಡ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಕೆಲ ಕಾಲ ವಾದನ ಮಾಡಿದ್ದು, ಅದರ ಮುಂದುವರೆದ ಭಾಗವಾಗಿ ಇದೀಗ ವಾದವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಘಟನೆ ನಡೆದಿದೆ, ಆ ಸ್ಥಳದ CCTV ದೃಶ್ಯವನ್ನ ಜೂನ್ 9ರಂದೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಲ್ಲವೂ ಪೊಲೀಸರಿಗೆ ಗೊತ್ತಿದ್ದು ಜೂನ್ 9 ಹಾಗೆ ಜೂನ್ 10, 11ರಂದು ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆಯನ್ನ ಕೂಡ ಈಗ ಕೇಳ್ತಾ ಇರುವಂತದ್ದು. ಅಷ್ಟು ಮಾತ್ರ ಅಲ್ಲದೆ ಮಹಜಾಲ್ ಪ್ರಕ್ರಿಯೆಯಲ್ಲಿ ಅಂದ್ರೆ ಲೋಪವನ್ನ ಕೂಡ ಎತ್ತಿ ಹಿಡಿದು ತೋರಿಸ್ತಾ ಇರುವಂತದ್ದು. ಅಲ್ಲದೆ ಘಟನಾ ಸ್ಥಳದ CCTV ಫೂಟೇಜ್ ಏನಿದೆ ಅಂದ್ರೆ PSI ವಿನಯ್ 14ನೇ ಆರೋಪಿಗೆ ಮೊಬೈಲ್ ನಲ್ಲಿ ಕಳುಹಿಸಿದಾಗಿ ಹೇಳಿಕೆ ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಘಟನಾ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ PSI ಆರೋಪಿಗೆ ಹೇಗೆ ಫೂಟೇಜ್ ಕಳಿಸಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಮಾಧ್ಯಮದಲ್ಲಿ ಕೂಡ ಇದು ಟೆಲಿಕಾಸ್ಟ್ ಆಗಿತ್ತು. ಸೊ ಹೀಗಾಗಿ ಪೊಲೀಸರ ನಡೆಯನ್ನೇ ವಕೀಲ CV ನಾಗೇಶ್ ಅವರು ವಾದದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೇನೆ ಘಟನಾ ಸ್ಥಳಕ್ಕೆ ಜೂನ್ 9ರಂದು ಪೊಲೀಸರು ಭೇಟಿ ಮಾಡಿದ್ರು. ಅಂದೇ CCTV ದೃಶ್ಯವನ್ನ ಇನ್ಸ್ಪೆಕ್ಟರ್ಗೆ ಕಳಿಸ್ತಾರೆ. ತದನಂತರ ಘಟನಾ ಸ್ಥಳದ CCTV ದೃಶ್ಯವನ್ನ ಜೂನ್ 9ರಂದು ವಶಕ್ಕೆ ಪಡೆಯಲಾಗಿದೆ ಅಂತ ಮೆನ್ಷನ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಮಹಜರ್ ಪ್ರತಿಯಲ್ಲಿ ಲೋಪಗಳನ್ನೇ ಗುರುತಿಸಿ CV ನಾಗೇಶ್ ಅವರು ವಾದ ಮಾಡ್ತಾ ಇರುವಂತದ್ದು. ಅಂದ್ರೆ CCTV DVR ಅನ್ನ FSL ಗೆ ಕಳುಹಿಸಲಾಗಿದೆ. ಸೊ ಅಂದ್ರೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಸೀಸ್ ಮಾಡಿ FSL ಗೆ ಅಧಿಕಾರಿಗಳು ಕಳಿಸ್ತಾರೆ. ಸೊ FSL ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಹೋಗಿ CCTV ಅನ್ನ ಪಡೆದಿದ್ದಾರೆ ಎಂದು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ CCTV ಫೂಟೇಜ್ 9ರಂದೇ ಪೊಲೀಸರ ಬಳಿ ಹೇಗೆ ಬಂತು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂತದ್ದು. ಅಂದ್ರೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಅಂದ್ರೆ ಘಟನಾ ಸ್ಥಳದ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪ್ರತ್ಯಕ್ಷದರ್ಶಿ ಅಂತ ಉಲ್ಲೇಖ ಮಾಡಿದ್ದಾರೆ. ಅದು ಕೊಲೆ ನಡೆದ ಸ್ಥಳ ಅಂತ ಪೊಲೀಸರು ತೋರಿಸಿದ್ದಾರೆ. ಅಂದ್ರೆ ವಿನಾಯಕ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ PSI ಏನಿದ್ದಾನೆ ಆತ ಈ ಎಲ್ಲ ಕೆಲಸವನ್ನ ಮಾಡಿದ್ದಾರೆ. ಸೊ ವಿನಾಯಕ್ ಎಂಬ ಸಬ್ ಇನ್ಸ್ಪೆಕ್ಟರ್ ಜೊತೆ ಆರೋಪಿಗಳು ಸಂಪರ್ಕದಲ್ಲಿ ಕೂಡ ಇದ್ರು. ಅಂದ್ರೆ ಮೊದಲೇ ಪೊಲೀಸರಿಗೆ ಕೆಲವೊಂದು ಮಾಹಿತಿ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ಚಾರ್ಜ್ ಶೀಟ್ ಉಲ್ಲೇಖ ಮಾಡುವಾಗ ಕೆಲವೊಂದು ತಪ್ಪು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದ್ ಕಡೆ ದರ್ಶನ್ ಅವರು ತಪ್ಪಲಿ ಘಟನಾ ಸ್ಥಳಕ್ಕೆ ಚಪ್ಪಲಿ ಹಾಕೊಂಡು ಹೋಗಿದ್ರು. ಆದ್ರೆ ಚಾರ್ಜ್ ಶೀಟ್ ಅಲ್ಲಿ ಶೂ ಅಂತ ಉಲ್ಲೇಖ ಮಾಡಿ ಅಂದ್ರೆ ಅದನ್ನ ರಿಕವರಿ ಮಾಡಿದೀವಿ ಅಂತ ತೋರಿಸ್ತಾರೆ. ಹಾಗಾದ್ರೆ ಚಪ್ಪಲಿ ಅಂತ ಒಮ್ಮೆ ಹೇಳಿ ಶೂ ಅಂತ ಚಾರ್ಜ್ ಶೀಟ್ ಅಲ್ಲಿ ಯಾಕೆ ನಮೂದು ಮಾಡಿದ್ದಾರೆ? ಅಷ್ಟು ಮಾತ್ರವಲ್ಲ, ದರ್ಶನ್ ಅವರು ಬಳಸಿದಂತಹ ಬಟ್ಟೆ ಏನಿದೆ ಅದನ್ನ ಮನೆಗೆ ಹೋದಾಗ ಮೊದಲ ದಿನ ಅವರು ವಶಕ್ಕೆ ಪಡೆದಿಲ್ಲ. ಅದನ್ನ ಸರ್ಪ
ವಾಶ್ ಮಾಡಿ ಕೂಡ ಆಗಲಾಗಿತ್ತು. ಅಂದ್ರೆ ಮನೆಯಲ್ಲಿ ಸರ್ಫ್ ಹಾಕಿ ವಾಶ್ ಮಾಡಿದ್ರು, ತದನಂತರ ಅದನ್ನ ರಿಕವರಿ ಮಾಡಿದಾಗ ಬಟ್ಟೆಯಲ್ಲಿ ಬ್ಲಡ್ ನ ಕಲೆ ಇತ್ತು ಅಂತ ಮೆನ್ಷನ್ ಮಾಡ್ತಾರೆ. ಸರ್ಫು ಹಾಕಿದ ಬಟ್ಟೆಯಲ್ಲಿ ಬ್ಲಡ್ ನ ಕಲೆ ಹೇಗೆ ಬರೋಕೆ ಸಾಧ್ಯ? ಈ ರೀತಿಯಾದ ವಿಚಾರಗಳನ್ನ ಮುಂದಿಟ್ಟುಕೊಂಡು ವಾದವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸಿ.ವಿ. ನಾಗೇಶ್ ಅವರ ವಾದ ಏನಂದ್ರೆ ದಿವ್ಯಾ, ಎಲ್ಲಾ ಆಂಗಲ್ ಅಲ್ಲೂ ಪೊಲೀಸ್ ಅವರು ತಪ್ಪು ರೀತಿಯಾದಂತಹ ಮಾಹಿತಿಯನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ FSL ನ ಒಂದು ರಿಪೋರ್ಟ್ ಇದೆ, ಪೊಲೀಸರು ತನಿಖೆಯಲ್ಲಿ ಅಂದ್ರೆ ಕಂಡು ಹಿಡಿದಂತ ರಿಪೋರ್ಟ್ ಒಂದಿದೆ, ಹಾಗೇನೆ ಆರೋಪಿಗಳ ಸ್ವಾಯಿತ ಹೇಳಿಕೆ ಏನಿದೆ ಅದು ಒಂದೊಂದು ರೀತಿಯಾಗಿದೆ. ಸೊ ಇಲ್ಲಿ ತನಿಖೆಯ ದಾರಿ ತಪ್ತಾ ಇದೆ, ಸರಿಯಾದ ರೀತಿ ತನಿಖೆಯನ್ನು ನಡೆಸಿಲ್ಲ, ದರ್ಶನ್ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅನ್ನೋ ಆಂಗಲ್ ಅಲ್ಲಿ ಈಗಾಗಲೇ ವಾದವನ್ನ ಮಂಡಿಸ್ತಾ ಇರುವಂತದ್ದು. ಸೊ ಬೇಲ್ ಕೊಡಿಸುವಲ್ಲಿ ಸಿ.ವಿ. ನಾಗೇಶ್ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಇವತ್ತು ವಾದ ಪ್ರತಿವಾದ ನಡೆದು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ತೀರ್ಪು ನೀಡುವ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಈಗ ನೀವು ಹೇಳಿದ ಹಾಗೇನೆ ಭವ್ಯ, ಈಗ ರೇಣುಕಾಸ್ವಾಮಿ ಬ್ಲಡ್ ಏನಿದೆ ಅದು ದರ್ಶನ್ ಶೂ ಮೇಲೋ ಶರ್ಟ್ ಮೇಲೋ ಪ್ಯಾಂಟ್ ಮೇಲೋ ಇದ್ದದ್ದನ್ನು ವಾಶ್ ಮಾಡಿದ್ರು ಕೂಡ ಲೂಮಿನಲ್ ಟೆಸ್ಟಿಗೆ ಕಳಿಸಿರ್ತಾರೆ. ಅಂದರೆ ಆ ಲೂಮಿನಲ್ ಟೆಸ್ಟಲ್ಲಿ ಇಂಥದ್ದೇನೇ ಕಲೆಗಳಿದ್ರೂ ಕೂಡ ಅದು ವಾಶ್ ಆಗಿದ್ರೂ ಕೂಡ ಟೆಸ್ಟಲ್ಲಿ ಏನು ಅಸಲಿಗೇನಿದೆ ಅದೇ ರಿಪೋರ್ಟ್ ಬರುವಂಥದ್ದು. ಇಂಥ ಟೆಸ್ಟ್ಗಳನ್ನು ಮಾಡಿ ಅಂದರೆ ಕೂಲಂಕುಷ ತನಿಖೆಯನ್ನೇ ಮಾಡಿ ಆರೋಪಿಗಳ ಸ್ಟೇಟ್ಮೆಂಟು ಕೋರ್ಟ್ನಲ್ಲಿ ಚೇಂಜ್ ಆಗ್ಬೋದು, ಇದೆಲ್ಲವನ್ನು ಗಮನಿಸಿ ಕೊಟ್ಟಿರುವಂಥ ಚಾರ್ಜ್ ಶೀಟ್ ಅದು. ಆ ತನಿಖೆಯೇ ಸರಿ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ವಾದವನ್ನು ಕೋರ್ಟ್ ಹೆಂಗೆ ಪರಿಗಣಿಸುತ್ತೆ ಅಂತ. ಯಾಕಂದರೆ ಯಾವುದೇ ಪ್ರಕರಣದಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡಿಂದ ಹಿಡಿದು ಪ್ರತಿಯೊಂದು ಅಂಶ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿದ್ದಾಗ ಇಂತಹ ವಾದಗಳನ್ನು ಕೋರ್ಟ್ ಹೆಂಗೆ ಪರಿಗಣಿಸ್ಬೋದು ಅಂತ. ಎಸ್ ದಿವ್ಯಾ, ಯಾಕಂದ್ರೆ ಇಲ್ಲಿ ಸಾಕ್ಷ್ಯಗಳು ಹೇಗೆ, ಹಾಗೇನೆ ಕೆಲವೊಂದು ಅಲ್ಲಿರುವಂತಹ ವ್ಯಕ್ತಿಗಳ ಮಾಹಿತಿ ಕೂಡ ಮುಖ್ಯ ಆಗುತ್ತೆ, ಅಂದ್ರೆ ಸ್ಟೇಟ್ಮೆಂಟ್ ಕೂಡ ಮುಖ್ಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಅಂದ್ರೆ ನಾವು ಯಾವುದೇ ಘಟನಾ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾವು ಮೊಬೈಲ್ ನೆಟ್ವರ್ಕ್ ಯೂಸ್ ಮಾಡ್ತೀವಿ. ಸೊ ಮೊಬೈಲ್ ಅನ್ನ ಕೂಡ ರಿಟ್ರೀವ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆ ನೆಟ್ವರ್ಕ್ ಅಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ. ಆದ್ರೆ ಇದೀಗ ಇವತ್ತು ಏನು ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಕೆಲವು ಇರುವ ವಿಚಾರನ್ನ ಹೇಳ್ತೀನಿ. ಅಂದ್ರೆ ಘಟನಾ ಸ್ಥಳದಲ್ಲಿ ಸಿಕ್ಕಿರೋ ವಸ್ತುಗಳು ಏನಿದೆ ಅದನ್ನ ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಇವರು ವಾದ ಮಾಡ್ತಾ ಇರುವಂತದ್ದು. ಅಂದ್ರೆ ಮರದ ಮೇಲೆ ರಕ್ತದ ಕಲೆ ಅಂತ ಪೊಲೀಸರು ಹೇಳ್ತಾರೆ, ಆದ್ರೆ ಅಲ್ಲಿ ಪತ್ತೆ ಆಗಿಲ್ಲ. ಪಂಚನಾಮದ ಮೇಲೆ ರಕ್ತ ಕಲೆ ಇದೆ ಅಂತ ಹೇಳಲಾಗಿದೆ, ಆದ್ರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆ ಪತ್ತೆ ಆಗಿಲ್ಲ. ಯಾಕಂದ್ರೆ FSL ಟೀಮ್ ಹೋಗೋ ಮುಂಚೆ ಪೊಲೀಸ್ ಟೀಮ್ ಹೋಗಿ ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತೆ, ತದನಂತರ FSL ಟೀಮ್ ಬಂದಾಗ ಈ ರೀತಿಯಾದಂತಹ ರಕ್ತದ ಕಲೆಗಳು ಪತ್ತೆ ಆಗಿಲ್ಲ ಅಂತ ಈಗಾಗಲೇ ಅವರು ವಾದ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕ್ಷಿಗಳು ಮತ್ತು ಯುವ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಅಂತ ಪೊಲೀಸರ ಮೇಲೇನೆ ಆರೋಪ ಮಾಡ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಘಟನಾ ಸ್ಥಳದಲ್ಲಿ ಮಣ್ಣಿನಲ್ಲಿ ಸಿಗದ ರಕ್ತ ಹೇಗೆ ಬಟ್ಟೆ ಶೂಗಳಲ್ಲಿ ಪತ್ತೆ ಆಗಿದೆ, ಅಂದ್ರೆ ಏನು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಅಲ್ಲಿ ಒಂದು ಆ ಸ್ಥಳದಲ್ಲಿ ಬಿಸಾಕ್ತಾರೆ, ಆ ಸ್ಥಳದ ಪಂಚನಾಮೆ ಮಾಡಿದಾಗ ಅಲ್ಲಿ ಸ್ಥಳದಲ್ಲಿರುವಂತಹ ಮಣ್ಣನ್ನ ಕೂಡ ಪರೀಕ್ಷೆ ಮಾಡ್ತಾರೆ. ಈ ಮಣ್ಣನ್ನ ಪರೀಕ್ಷೆ ಮಾಡಿದಾಗ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಬ್ಲಡ್ ಸಿಕ್ಕಿಲ್ಲ ಅನ್ನೋ ರೀತಿಯನ್ನ ಅಂದ್ರೆ ಸಿ.ವಿ. ನಾಗೇಶ್ ವಾದದಲ್ಲಿ ಮಂಡಿಸ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಘಟನಾ ಸ್ಥಳದ ಮಣ್ಣಿನ FSL ಪರೀಕ್ಷೆಯನ್ನ ಕೂಡ ಈಗಾಗಲೇ FSL ಟೀಮ್ ನಡೆಸಿರುವಂತದ್ದು. ಸೊ FSL ರಿಪೋರ್ಟ್ ನಲ್ಲಿ ಮಣ್ಣಿನ ಅಲ್ಲಿ ಯಾವುದೇ ರಕ್ತದ ಕಲೆಗಳು ಸಿಕ್ಕಿಲ್ಲ ಅಂತ, ಆದರೆ ಚಾರ್ಜ್ ಶೀಟ್ ನಲ್ಲಿ ಹೇಗೆ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅದನ್ನ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಒಂದು ಕಡೆ ಅಂದ್ರೆ ಹಾಗಾದ್ರೆ ಈಗಾಗಲೇ ಸಿಕ್ಕಿರುವಂತಹ ಒಂದು ಫೋಟೋ ವೈರಲ್ ಆಗುತ್ತೆ. ಸೊ ಆ ಫೋಟೋದಲ್ಲಿ ಕೂಡ ಅಂದ್ರೆ ರೇಣುಕಾಸ್ವಾಮಿಯ ಬಾಡಿ ಮೇಲೆ ಬಹಳಷ್ಟು ಒಂದು ಗಾಯದ ಗುರುತುಗಳಿರುತ್ತೆ. ಅಷ್ಟು ಮಾತ್ರವಲ್ಲದೆ ರಕ್ತ ಕೂಡ ಹೊರಬರುವ ರೀತಿ ಬಹಳಷ್ಟು ಒಂದು ಗಾಯದ ಗುರುತು ಇರುವಂತದ್ದು. ಹಾಗಾದ್ರೆ ಇವರನ್ನು ಹೊಡೆದಿರೋದು ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಆದ್ರೆ ಸಿ.ವಿ. ನಾಗೇಶ್ ಅವರ ವಾದವನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಆರೋಪಿಗಳು ಅವರನ್ನ ಕೊಲೆನೇ ಮಾಡಿಲ್ಲ ಆ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನು ನ್ಯಾಯಾಧೀಶರು ಯಾವ ರೀತಿ ಅಂದ್ರೆ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಏನು A5 ಆಗಿರ್ಬೋದು, A6 ಆಗಿರ್ಬೋದು, ಒಟ್ಟು 17 ಏನು ಆರೋಪಿಗಳಿದ್ದಾರೆ. ಸೊ ಅವರು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಆರೋಪಿ ವಿನಯ್ ಅಥವಾ ಪ್ರದೋಷ್ ಏನಿದ್ದಾರೆ, ಸೊ ಅವ್ರ ಮೊಬೈಲ್ ಅಲ್ಲಿ ಫೋಟೋನ ತೆಗ್ದಿಲ್ಲ, ಸಬ್ ಇನ್ಸ್ಪೆಕ್ಟರೇ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಸೊ ಮೊಬೈಲ್ ಅಂದ್ರೆ ಸಬ್ ಇನ್ಸ್ಪೆಕ್ಟರೇ ಆ ಫೋಟೋವನ್ನ ತೆಗೆದು ವೈರಲ್ ಮಾಡಿದ್ದಾರೆ ಅನ್ನೋ ಆಂಗಲ್ ಅಲ್ಲಿ ಕೂಡ ಈಗ ವಾದವನ್ನ ಮಾಡ್ತಾ ಇರುವಂತದ್ದು. ಸೊ ನ್ಯಾಯಾಧೀಶರು ಯಾವ ರೀತಿ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇದು ಪ್ರಮುಖವಾಗಿದೆ. ದಿವ್ಯಾ, ಈಗ ನಾಯಿ ಕಚ್ಚಿ ದೇಹಕ್ಕಾಗೋ ಗಾಯಕ್ಕೂ ಹೊಡೆದ ಸಂದರ್ಭದಲ್ಲಿ ಮೂಳೆಗೆ ಬೀಳೋ ಏಟಿಗೂ ಬಹಳ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮ್ ನಾವು ಇದೇ ಸುದ್ದಿಯನ್ನು ಬಿತ್ತರಿಸೋ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ವೈದ್ಯರೇ ದಿಗ್ಭ್ರಮೆಗೊಳಗಾಗಿದ್ರು ಅನ್ನುವಂತಹ ಸುದ್ದಿ ಹೊರಗೆ ಬಂದಿತ್ತು. ಹಾಗಾಗಿ ಇಂಥ ಮೈನ್ಯೂಟ್ ವಿಚಾರಗಳನ್ನು ಕೂಡ ಪ್ರತಿಯೊಂದು ರಿಪೋರ್ಟ್ ನ್ಯಾಯಾಲಯದ ಮುಂದಿದ್ದ ಸಂದರ್ಭದಲ್ಲಿ ಈ ವಾದವನ್ನು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ನೀವು ಹೇಳಿದ ಹಾಗೆಯೇ ಭವ್ಯ, ಸಿ.ವಿ. ನಾಗೇಶ್ ಅವರು
ದರ್ಶನ್ ಪಾತ್ರ ಇಲ್ಲ ಅಂತ ಉಲ್ಲೇಖಿಸ್ತಾ ಇದ್ದಾರಾ? ದರ್ಶನ್ ಮತ್ತು ಗ್ಯಾಂಗ್ ಹತ್ಯೆ ಮಾಡಿಲ್ಲ ಅಂತ ಉಲ್ಲೇಖಿಸ್ತಿದ್ದಾರಾ? ಏನಂತ ಅವರು ವಾದ ಮಂಡಿಸ್ತಾ ಇದ್ದಾರೆ ಭವ್ಯ? ಅಂದ್ರೆ ಇಲ್ಲಿ ದರ್ಶನ್ ಯಾವ ರೀತಿ ದರ್ಶನ್ ಅಲ್ಲಿ ಪಾತ್ರ ಇದೆ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡ್ತಿಲ್ಲ. ಕೇವಲ ಪೊಲೀಸ್ ತನಿಖೆ ತಪ್ಪಿದೆ ಅನ್ನೋದ ರೀತಿಯಲ್ಲಿ ಅಂದ್ರೆ ಈಗಾಗಲೇ ವಾದ ಮಾಡ್ತಾ ಇರುವಂತದ್ದು. ಈಗಾಗಲೇ ನಾವು ಮಾಧ್ಯಮದಲ್ಲಿ ಕೆಲವೊಂದು ವಿಚಾರಗಳನ್ನ ತೋರಿಸಿದ್ವಿ ಅನ್ನೋ ವಿಚಾರಕ್ಕೆ ಕೂಡ ಅವ್ರು ಕೌಂಟರ್ ಆಗಿ ನಿನ್ನೆ ಮೊದಲನೇದಾಗಿ ಮಾಧ್ಯಮದ ವಿಚಾರನ ಕೂಡ ಹೇಳ್ತಾರೆ. ಅಂದ್ರೆ ಮಾಧ್ಯಮ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಿ ಅದರದ್ದೇ ಆದಂತಹ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಸೊ ಮಾಧ್ಯಮನೇ ಈಗಾಗಲೇ ದರ್ಶನ್ ಅಂದ್ರೆ ಇದರಲ್ಲಿ ತಪ್ಪಿತಸ್ಥ ಅಂತ ತೋರಿಸಲಾಗಿದೆ. ಸೊ ಅವರಿಗೆ ಇಷ್ಟ ಬಂದಾಗೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ಸದ್ಯ ಇವರ ವಾದ ಕೇವಲ ಪೊಲೀಸ್ ತನಿಖೆ ಏನು ಚಾರ್ಜ್ ಶೀಟ್ ಅಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಅಂದ್ರೆ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ, ಘಟನಾ ಸ್ಥಳದ ವಿಚಾರಗಳಾಗಿರ್ಬೋದು, FSL ನ ಅಂದ್ರೆ ರಿಪೋರ್ಟ್ ಆಗಿರ್ಬೋದು, ಡಾಕ್ಟರ್ಸ್ ನ ರಿಪೋರ್ಟ್ ಆಗಿರ್ಬೋದು, ಹಾಗೇನೆ ದರ್ಶನ್ ನೀಡಿರುವಂತಹ ಹೇಳಿಕೆ ಆಗಿರ್ಬೋದು, ಹಾಗೇನೆ ಅಲ್ಲಿ ಘಟನಾ ಸ್ಥಳದಲ್ಲಿ ಇದ್ದಂತಹ ಕೆಲ ವ್ಯಕ್ತಿಗಳ ಹೇಳಿಕೆಗಳನ್ನ ಉಲ್ಲೇಖಿಸಿ ವಾದ ಮಾಡ್ತಾ ಇರುವಂತದ್ದು. ನೀವ್ ಹೇಳ್ದಾಗೆ ಅಂದ್ರೆ ಈಗಾಗಲೇ A1 ಆಗಿರುವಂತಹ ಪವಿತ್ರ ಗೌಡ ಹಾಗೇನೆ ರೇಣುಕಾ ಸ್ವಾಮಿ ನಡುವೆ ನಡೆದಂತಹ ಚಾಟ್ ಆಗಿರ್ಬೋದು, ಅದಾದ ನಂತರ ದರ್ಶನ್ಗೆ ಯಾವ ರೀತಿ ಮಾಹಿತಿ ರವಾನೆ ಆಗುತ್ತೆ, ತದನಂತರ ದರ್ಶನ್ ಯಾವ ರೀತಿ ದುಡ್ಡನ್ನ ಎಷ್ಟು ಲ್ಯಾಕ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾನೆ, ಆರೋಪಿಗಳಿಗೆ ಕೊಡ್ತಾನೆ. ಸೊ ಇದನ್ನ ಮುಚ್ಚಾಕೋದಕ್ಕೆ ಕೂಡ ಕೆಲವೊಂದು ಫೋನ್ ಕಾಲ್ ಕೂಡ ರೆಕಾರ್ಡ್ ಆಗಿರುವಂತಹ ಈಗ ಮಾಹಿತಿ ಕೂಡ ಪೊಲೀಸರ ಕೈಯಲ್ಲಿ ಇರ್ತಿರುವಂತದ್ದು. ಸೊ ಅದ್ರ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಅಂದ್ರೆ ರೇಣುಕಾ ಸ್ವಾಮಿ ಅಂದ್ರೆ ಹಾಗೇನೆ ದರ್ಶನ್ ನಡುವೆ ನಡೆದಂತಹ ವಾದವನ್ನ ಕೂಡ ಇವ್ರು ಮೆನ್ಷನ್ ಮಾಡ್ತಾ ಇಲ್ಲ. ಕೇವಲ ಪೊಲೀಸರು ಏನು ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಅದರ ಆಂಗಲ್ ಅಲ್ಲಿ ಮಾತ್ರ ಒಂದು ವಾದವನ್ನ ಮಾಡ್ತಾ ಇರುವಂತದ್ದು. ಸೊ ಇದನ್ನ ಅಂದ್ರೆ ನ್ಯಾಯಾಧೀಶರು ಯಾವ ರೀತಿ ಪರಿಗಣನೆ ತೆಗೆದುಕೊಳ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಕೇವಲ ದರ್ಶನ್ ಪಾತ್ರ ಇಲ್ಲ ಹಾಗಾದ್ರೆ ದರ್ಶನ್ ಯಾವ ರೀತಿ ಇದ್ರಲ್ಲಿ ಇನ್ವಾಲ್ವ್ ಆದ್ರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ ದಿವ್ಯಾ. ಈ ಪ್ರಕರಣದಲ್ಲಿ ಕೆಲವರಿಗೆ ಜಾಮೀನು ಸಿಕ್ಕಿರೋದ್ರಿಂದಾಗಿ ದರ್ಶನ್ಗೆ ಜಾಮೀನು ಯಾವ ಸಿಗಬಹುದು ಅಂತ ಹೇಳಿ ಒಂದಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ಈವನ್ ಕುಟುಂಬಸ್ಥರು ಭವ್ಯ. ಹಾಗಾಗಿ ಈ ಕೋರ್ಟ್ ಪ್ರೊಸೀಡಿಂಗ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ವಾದ ಮಾಡ್ತಾರೆ, ಅದಕ್ಕೊಂದು ಪ್ರತಿವಾದ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ನೆನ್ನೆನೂ ವಾದ ಮಂಡಿಸಿದ್ರು, ಇವತ್ತೂ CV ನಾಗೇಶ್ವರೇ ಮಾತಾಡ್ತಿದ್ದಾರೆ. ಹಾಗಾಗಿ ಪ್ರತಿವಾದ ಅನ್ನೋದಿರುತ್ತೆ, ಅದು ಯಾವ ಥರ ಇರುತ್ತೆ? ಅವು ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಾದ್ರು ಮಾಡ್ತಾರಾ? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಎಸ್, ಯಾಕಂದ್ರೆ ಈಗ ಮೊನ್ನೆದ್ದು ಅರ್ಜಿ ವಿಚಾರಣೆ ಹಾಕಿದಾಗ ಮೊದಲಿಗೆ SPP ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿರ್ಲಿಲ್ಲ 2 ದಿವಸ. ಸೊ ಹೀಗಾಗಿ ಇದು ಮುಂದುವರೆದಿತ್ತು. ತದನಂತರ ಈಗ ಹಿರಿಯ ವಕೀಲ CV ನಾಗೇಶ್ ಅವರೇ ವಾದವನ್ನು ಮಾಡ್ತಾ ಇರುವಂತದ್ದು. ಸೊ ಈಗ SP ಪ್ರಸನ್ನ ಕುಮಾರ್ ಅವರು ಅಲ್ಲೇ ಕೂತ್ಕೊಂಡು ವಾದವನ್ನ ಆಲಿಸ್ತಾ ಇರುವಂತದ್ದು. ಸೊ SPP ಇದಕ್ಕೆ ಯಾವ ರೀತಿ ಕೌಂಟರ್ ಆಗಿ ವಾದವನ್ನ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಸರ್ಕಾರದಿಂದ ರಚನೆ ಈಗಾಗಲೇ ಸರ್ಕಾರ ತನಿಖೆಗೆ ಒಬ್ಬರನ್ನ SPP ನ ನೇಮಕ ಮಾಡಿರ್ತಾರೆ. ಸೊ ಈಗ CV ನಾಗೇಶ್ ಅವರು ವಾದ ಮಾಡೋದಕ್ಕೆ ಕೌಂಟರ್ ಆಗಿ ಯಾವ ರೀತಿ ಅವರು ವಾದ ಮಾಡ್ತಾರೆ ಅನ್ನೋದು ಪ್ರಮುಖವಾಗಿದೆ. ಯಾಕಂದ್ರೆ ಇವರು ಪೊಲೀಸರ ಮೇಲೇನೆ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಪೊಲೀಸರ ತನಿಖೆ ಸರಿ ಇಲ್ಲ, ಚಾರ್ಜ್ ಶೀಟ್ ಅನ್ನ ಸರಿಯಾದ ರೀತಿ ಅಂದ್ರೆ ಹಾಕಿಲ್ಲ, ಹಾಗೇನೆ ಚಾರ್ಜ್ ಶೀಟ್ ಅಲ್ಲಿ ನಮೂದು ಮಾಡಿದಂತಹ ವಿಚಾರಗಳು ಸರಿ ಇಲ್ಲ ಎನ್ನುವ ನಿಟ್ಟಿನಲ್ಲಿ CV ನಾಗೇಶ್ ಅವರ ವಾದ ಆಗಿರುತ್ತೆ. ಅಷ್ಟು ಮಾತ್ರವಲ್ಲದೆ ಸುಪ್ರೀಂ ಕೋರ್ಟ್ ನ ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿಟ್ಟಿರುವಂತದ್ದು. ಸೊ ಈಗ ಅಂದ್ರೆ ವಾದ ಪ್ರತಿವಾದ ನಡೆಯುತ್ತೆ. ಸೊ ಇವತ್ತೇ ಬೇಲ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಇಲ್ಲ. ಮತ್ತೊಂದ್ ಕಡೆ ದರ್ಶನ್ ಅವ್ರಿಗೆ ಬೆನ್ನು ನೋವಿದೆ ಅನ್ನೋ ವಿಚಾರ ಕೂಡ ಇರುವಂತದ್ದು. ಸೊ ಆ ವಿಚಾರನ ಕೂಡ ನ್ಯಾಯಾಲಯದ ಎದುರು ಇಡುವ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರಿಗೆ ತೀರಾ ಅನಾರೋಗ್ಯ ಸಮಸ್ಯೆ ಇದ್ರೆ ಅವರನ್ನ ಅಂದ್ರೆ ಬೇಲ್ ಮೇಲೆ ಹೊರಗೆ ತಂದು ಅವ್ರಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಕೊಡಿಸುವಂತಹ ಸಾಧ್ಯತೆ ಇರುವಂತದ್ದು. ಮತ್ತೊಂದ್ ಕಡೆ ಇಲ್ಲಿವರೆಗೆ ಅಂದ್ರೆ ಆ ಪವಿತ್ರ ಗೌಡಗೆ ಕಳುಹಿಸಿದ ಮೆಸೇಜ್ ನಿಂದ ಈ ರೀತಿಯಾದಂತಹ ಕೃತ್ಯ ಆಗಿದೆ ಅನ್ನೋದನ್ನ ಅವರು ವಾದದಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಒಟ್ಟಾರೆ ದರ್ಶನ್ ಅವರ ಪಾತ್ರ ಇಲ್ಲ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ CCS ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಕೂಡ ಅರ್ಜಿ ಹಾಕೋ ಸಾಧ್ಯತೆ ಇರುವಂತದ್ದು. ಅಲ್ಲೂ ಕೂಡ ಇದೇ ರೀತಿ ವಾದ ಪ್ರತಿವಾದ ನಡೀಬಹುದು. ಯಾಕಂದ್ರೆ 90 ದಿವಸದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಲು ಎಫೆಕ್ಟ್ ಆಗಿರುವಂತದ್ದು. ಚಾರ್ಜ್ ಶೀಟ್ ನ ಆಧಾರದ ಮೇರೆಗೆ ಈಗಾಗಲೇ ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಒಂದ್ ವೇಳೆ CCS ನ್ಯಾಯಾಲಯದಲ್ಲಿ ಬೇಲ್ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಮೊರೆ ಹೋಗ್ತಾರೆ. ಸೊ ಹೈಕೋರ್ಟ್ ಅಲ್ಲಿ ಅಂದ್ರೆ ಈಗಾಗಲೇ CCS ನ್ಯಾಯಾಲಯದಲ್ಲೇ ಬೇಲ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಈಗಾಗಲೇ ವಕೀಲರು ಇರುವಂತದ್ದು. ಯಾಕಂದ್ರೆ ಕೆಲವೊಂದು ಲೂಪ್ ಹೋಲ್ಸ್ ಇಲ್ಲಿ ಬಹಳಷ್ಟು ಇರುವಂತದ್ದು. ಅಂದ್ರೆ ಕೃತ್ಯ ನಡೆದ ದಿವಸ ಆಗಿರ್ಬೋದು, ತದನಂತರ ಯಾಕಂದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಕೆಲವೊಂದು ಸಾಕ್ಷ್ಯಗಳು ಬಹಳಷ್ಟು ಪ್ರಮುಖವಾಗಿರುತ್ತೆ. ಯಾಕಂದ್ರೆ ನಾವು ನ್ಯಾಯಾಲಯಕ್ಕೆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡು ತದನಂತರ ಯಾರೇ ಆಗ್ಲಿ ವ್ಯಕ್ತಿಗೆ ಆರೋಪಿಗೆ ಒಂದು ಶಿಕ್ಷೆಯನ್ನ ಕೊಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಬಹಳಷ್ಟು ಅಂದ್ರೆ ತಪ್ಪು ಇರೋದನ್ನ ಎತ್ತಿ ಹಿಡಿತಾ ಇದ್ದಾರೆ. ಸೊ ಎಲ್ಲೊಂದ್ ಕಡೆ ಬೇಲ್ ಸಿಗುವ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಎಕ್ಸ್ಪರ್ಟ್ ವಕೀಲರು ಕೂಡ ಅದೇ ಹೇಳ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಪಾತ್ರ ನೇರವಾಗಿ
ಆಗಿದೆ ಅನ್ನೋದಕ್ಕೆ ಎಲ್ಲೂ ಕೂಡ ಸಾಕ್ಷ್ಯ ಇಲ್ಲ. ಅಂದ್ರೆ ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅನ್ನೋ ಮಾಹಿತಿ ಮಾತ್ರ ಇರುವಂತದ್ದು. ದರ್ಶನ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪೂರಕ ಸಾಕ್ಷ್ಯ ಇಲ್ಲ. ಎಲ್ಲೋ ಒಂದು ಕಡೆ 17 ಆರೋಪಿಗಳಲ್ಲಿ ಯಾರಿಗೋ ಒಬ್ರಿಗೆ ಕಂಟಕ ಆಗುವ ಸಾಧ್ಯತೆ ಕೂಡ ಇರ್ಬೋದು. ಯಾಕಂದ್ರೆ ಯಾರು ಇಲ್ಲಿ ಮರ್ಡರ್ ಮಾಡಿದ್ರು, ಯಾರ ಹೊಡೆತದಿಂದ ಆತ ಸತ್ತ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುತ್ತೆ. ಆದ್ರೆ ಯಾರಿಂದ ಆತ ಸತ್ತ ಅನ್ನೋದು ಉಲ್ಲೇಖ ಆಗಿದ್ರೆ ಆ ವ್ಯಕ್ತಿಗೆ ಶಿಕ್ಷೆ ಆಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ದರ್ಶನ್ ಕೇವಲ ಸ್ಥಳಕ್ಕೆ ಹೋಗಿದ್ದಾನೆ, ಹೋಗಿ ಅಲ್ಲಿ ಬೈದು ವಾಪಸ್ ಬಂದಿದ್ದಾನೆ, ಪವಿತ್ರ ಗೌಡ ಜೊತೆ ವಾಪಸ್ ಬಂದಿದ್ದಾನೆ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಎಲ್ಲ ಕಡೆ ದರ್ಶನ್ಗೆ ಬೇಲಾದ್ರೂ ಆಗ್ಬೋದು, ಅಥವಾ ಯಾವ ರೀತಿ ಇದನ್ನ ಸಿ.ವಿ. ನಾಗೇಶ್ ವಾದಕ್ಕೆ ಕೌಂಟರ್ ಆಗಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿ ಅಂದ್ರೆ ಬೇಲ್ ರಿಜೆಕ್ಟ್ ಮಾಡೋದಕ್ಕೆ ಯಾವ ರೀತಿ ವಾದ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕ್ಯೂರಿಯಾಸಿಟಿ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.